ಅಮ್ಮ ಅಸ್ಮಿತಾ, ಅಸ್ಮಿತಾ, ಏನಮ್ಮ ಏನಿದು? ಯಾಕೆ ಹೀಗೆ ಮಾಡಿದೆ? ಇಲ್ಲಿವರೆಗೂ ಅವರು ನನ್ನ ಗಂಡ ಅನ್ಕೊಂಡು, ನೀವು ನನ್ನ ಅತ್ತೆ ಅಂತ ಅನ್ಕೊಂಡು, ಅದು ನನ್ನ ಮನೆನೇ ಅನ್ಕೊಂಡು ಎಲ್ಲಾನು ಬಿಟ್ಟು ಬಂದಿದ್ದೀನಿ. ಇಷ್ಟಾದ್ಮೇಲೆ ಕೂಡ ಅವ್ರು ರಾಜಲಕ್ಷ್ಮಿನ ಮದ್ವೆ ಆಗ್ಬೇಕು ಅನ್ಕೊಂಡಿದ್ದಾರೆ. ನಾನು ಎಲ್ಲಿಗೆ ಹೋಗ್ಲಿ? ನನ್ಗೆ ಯಾರಿದ್ದಾರೆ? ಅದಕ್ಕೆ ಏನು ಅರ್ಥ ಆಗದೆ, ಬೇರೆ ದಾರಿನೂ ಇಲ್ಲದೆ ವಿಷ ಕುಡಿದ್ಬಿಟ್ಟೆ. ನನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ದಿರೋ ಈ ಶೌರ್ಯ ಸರ್ಗೆ ನನ್ನ ಜೀವನೇ ಗಿಫ್ಟ್ ಆಗಿ ಕೊಡೋಣ ಅಂತ ಅನ್ಕೊಂಡೆ. ಆದ್ರೆ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದು ಮತ್ತೆ ನನ್ನನ್ನು ಯಾಕೆ ಬದುಕಿಸಿದ್ರಿ ಅತ್ತೆ? ಅಯ್ಯೋ, ಹಾಗೆ ಮಾತಾಡ್ಬೇಡಮ್ಮ. ಸಾಯೋ ಅಂತ ಕರ್ಮ ನಿನ್ಗೇನ್ ಬಂದಿದೆ? ಆ ರಾಜಲಕ್ಷ್ಮಿ ಜೊತೆ ಮದ್ವೆ ಅನ್ಕೊಂಡಿದೀವಿ, ಆದ್ರೆ ಮದ್ವೆ ಆಗಿಲ್ವಲ್ಲ. ಅಷ್ಟಕ್ಕೆ ನೀನ್ ಹೀಗೆಲ್ಲ ಮಾಡ್ಕೊಳ್ಳೋದಾ? ಅವ್ರ ಮದ್ವೆ ಆಗ್ಬಿಟ್ರೆ ನಾನು ಸಾಯ್ಲೇಬೇಕಲ್ವಾ ಅತ್ತೆ? ನೀನ್ ಸಾಯೋ ಅವಶ್ಯಕತೆ ಇಲ್ಲ ಅಮ್ಮ. ಆ ರಾಜಲಕ್ಷ್ಮಿನ ಶೌರ್ಯ ಮದ್ವೆ ಆಗಲ್ಲ. ಯಾವತ್ತಿದ್ರೂ ನೀನೇ ಅವನ್ ಹೆಂಡತಿ, ನನ್ ಸೊಸೆ. ಹಾಗಂತ ನೀವ್ ಹೇಳ್ತಿದ್ದೀರಾ, ಆದ್ರೆ ಸರ್ ಹೇಳ್ತಿಲ್ವಲ್ಲ ಅತ್ತೆ? ಅವನೇನಮ್ಮ ಹೇಳೋದು? ನಾನ್ ಹೇಳ್ತಿದ್ದೀನಲ್ಲ. ನಾನ್ ಮಾತು ಕೊಡ್ತಾ ಇದ್ದೀನಿ, ನಿಮ್ಮಿಬ್ರಿಗೂ ಮದ್ವೆ ಮಾಡಿಸ್ತೀನಿ. ಅದೇ ಮಾತನ್ನ ಅಮ್ಮ ಆಣೆ ಮಾಡಿ ನನಗೆ ಮಾತು ಕೊಡಿ. ಅಮ್ಮ, ಅಮ್ಮ, ಮಾತು ಕೊಡ್ತಿದ್ದೀನಿ. ನಾನ್ ಮಾತು ಕೊಡ್ತಿದ್ದೀನಿ.